ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ಆರೋಗ್ಯ ಶಿಕ್ಷಣದಲ್ಲಿ ಬರುವಂತಹ ಪ್ರಥಮ ಚಿಕಿತ್ಸೆ ಈ ಒಂದು ಟಾಪಿಕ್ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ಟಾಪಿಕ್ಕು ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರಿಗೆ ಇದು ಯೂಸ್ ಆಗುತ್ತೆ. ಇದು ಅವ್ರ ಸಿಲೆಬಸ್ಗೆ ಕೂಡ ಇರುವಂತಹ ಒಂದು ವಿಷಯ ಆಗಿರ್ತೈತೆ. ಈ ಹಿಂದೆ ನಾನು ಆರೋಗ್ಯ ಶಿಕ್ಷಣದ ಬಗ್ಗೆ ಒಂದು ತರಗತಿಯನ್ನು ಮಾಡಿದ್ದೀನಿ. ಆ ಒಂದು ತರಗತಿ ನೋಡಿಕೊಂಡು ಈ ಒಂದು ತರಗತಿ ವೀಕ್ಷಿಸಿ. ಹಾಗೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಹಲವಾರು ತರಗತಿಗಳನ್ನು ನಾನು ನಮ್ಮ ಚಾನಲಲ್ಲಿ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ಇನ್ನೂ ಅವು ನೋಡ್ಕೊಂಡಿಲ್ವೋ ಆ ಒಂದು ತರಗತಿಗಳನ್ನು ನೋಡ್ಕೊಳ್ಳಿ. ಇವಾಗ ಪ್ರಥಮ ಚಿಕಿತ್ಸೆ ಬಗ್ಗೆ ತಿಳಿದುಕೊಳ್ಳೋಣ. ಅಪಘಾತವಾದಾಗ ವೈದ್ಯರ ಸೇವೆ ದೊರಕುವವರೆಗೆ ಪ್ರಾಣಾಪಾಯದಿಂದ ರಕ್ಷಿಸಲು ನೀಡುವಂತಹ ಒಂದು ಪೂರಕ ಚಿಕಿತ್ಸೆಗೆ ಏನಂತೀವಿ? ಪ್ರಥಮ ಚಿಕಿತ್ಸೆ ಅಂತೇಳಿ ಕರಿತೀವಿ. ಪ್ರಥಮ ಚಿಕಿತ್ಸೆ ಅಂದರೆ ಏನಂದರೆ, ನಮಗೇನಾದರೂ ಅಪಘಾತವಾಗ್ತೈತಿ, ಅವಾಗ ಏನು ಮಾಡ್ಲಿಕ್ಕಾಗಲ್ಲ, ನಾವು ಸಡನ್ಲಿ ವೈದ್ಯರಿರಲ್ಲ. ಆ ವೈದ್ಯರಲ್ಲಿಗೆ ಹೋಗುವಂಥ ಪೂರ್ವದಲ್ಲಿ ನಾವು ಮಾಡಿಕೊಳ್ಳುವಂತಹ ಚಿಕಿತ್ಸೆ ಅಥವಾ ಬೇರೆಯವರಿಗೆ ಮಾಡುವಂತಹ ಚಿಕಿತ್ಸೆಗೆ ಏನಂತೀವಿ? ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ. ಆ ಚಿಕಿತ್ಸೆ ಏನಿರಬೇಕು? ಆ ಒಂದು ಕಾಯಿಲೆಗೆ ಅಥವಾ ಆ ಒಂದು ರೋಗಕ್ಕೆ ಅನುಗುಣವಾಗಿರಬೇಕು. ಪ್ರಥಮ ಚಿಕಿತ್ಸೆ ಜಾರಿಗೆ ತಂದಂತಹ ಮಹಾನ್ ವ್ಯಕ್ತಿ ಯಾರಂದರೆ ಎಸ್ ಮಾರ್ಕ್. ಇವರು ಜರ್ಮನಿ ಸೈನ್ಯದಲ್ಲಿರ್ತಾರೆ. ಇವರೊಬ್ಬ ಸುಪ್ರಸಿದ್ಧ ಸರ್ಜನ್ ಆಗಿರ್ತಾರೆ. ಈತನು ಬರೆದಂಥ 2 ಪುಸ್ತಕಗಳು ಯಾವಂದರೆ, ಒಂದು ರಣರಂಗದಲ್ಲಿ ಪ್ರಥಮ ಚಿಕಿತ್ಸೆ. ರಣರಂಗದಲ್ಲಿ ಮಡಿದವರಿಗಾಗಿ ಏನು ಮಾಡ್ತಾರೆ? ಪ್ರಥಮ ಚಿಕಿತ್ಸೆ ನೀಡ್ತಾರೆ ಇವರು. ಆ ಒಂದು ಸಮಯದಲ್ಲಿ ಬರೆದಂಥ ಪುಸ್ತಕ ಇದು. ಎರಡನೇದು ಬಂದುಬಿಟ್ಟು ಗಾಯಗೊಂಡವರಿಗೆ ನೀಡುವಂಥ ಪ್ರಥಮ ಚಿಕಿತ್ಸೆ. 2 ಪ್ರಥಮ ಚಿಕಿತ್ಸೆ ಪುಸ್ತಕಗಳನ್ನು ಇವರು ಬರೀತಾರೆ. ಈತನು ಯಾವಾಗ ಹುಟ್ಟಿದ್ರು ಇವರು ಅಂತಂದರೆ 1923ರಲ್ಲಿ ಜನಿಸ್ತಾರೆ. ಹಾಗಾದರೆ ಪ್ರಥಮ ಚಿಕಿತ್ಸೆ ಸಲಕರಣೆಗಳು ಯಾವ್ಯಾವು ಅಂತಂದರೆ, ವಿವಿಧ ಬಗೆಯ ಸಲಕರಣೆಗಳಿರ್ತವೆ ಪ್ರಥಮ ಚಿಕಿತ್ಸೆಯಲ್ಲಿ. ಒಂದು ಬ್ಯಾಂಡೇಜ್ ಇರ್ತೈತೆ, ಹತ್ತಿ ಇರ್ತೈತೆ, ನೋವು ನಿವಾರಕ ಸ್ಪ್ರೇ ಇರುತ್ತೆ, ಮಾತ್ರೆಗಳಿರ್ತದೆ, ಟಿಂಜರ್ ಇರುತ್ತೆ, ಅಯೋಡಿನ್ ಇರುತ್ತೆ, ಸೋಡಿಯಂ ಬೈಕಾರ್ಬನೇಟ್, ಜಿಗುಟು ಪಟ್ಟಿಗಳು, ಬ್ಲೇಡ್, ಕತ್ತರಿ, ಚಿಮಟಿಗೆ ಹಾಗೂ ವಿವಿಧ ಮುಲಾಮ್ಗಳು ಇರ್ತವೆ. ಇದು ಒಂದು ಕ್ವಶನ್ ಆಗಿದೆ ನಮ್ಮದೇ ಬಿಪೆಡ್ಗೆ. ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯಲ್ಲಿ ಇರೋದಂತಹ ವಸ್ತು ಯಾವುದು ಅಂತ. ಇಲ್ಲಿ 4 ಇರೋದು ಕೊಡ್ತಾರೆ, 1 ಇರೋದು ಕೊಡ್ತಾರೆ. ಯಾವುದಿರಲ್ಲ ಅಂತಂದರೆ ಪ್ರಥಮ ಚಿಕಿತ್ಸೆಯಲ್ಲಿ ನೋಡಿದಾಗೆ ಸಿರಿಂಜ್ ಇರಲ್ಲ. ಸಿರಿಂಜ್ ಎಲ್ಲರೂ ಇದನ್ನಲ್ಲಿ ನೋಡಿದ್ರೆ ಸಿರಿಂಜ್ ಇಲ್ಲ. ಅದಕ್ಕೆ ಪ್ರಥಮ ಚಿಕಿತ್ಸೆಯಲ್ಲಿ ಇರೋದಂತಹ ಒಂದು ವಸ್ತು ಅಂದರೆ ಅದು ಸಿರಿಂಜು ಅದು ವೈದ್ಯರೇ ನೀಡಬೇಕು. ನಮಗೆ ಪ್ರಥಮ ಚಿಕಿತ್ಸೆ ನೀಡೋರಿಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇರಲ್ಲ, ಅದಕ್ಕೆ ಅದು ನೀಡೋಂಗಿಲ್ಲ. ಪ್ರಥಮ ಚಿಕಿತ್ಸೆಯನ್ನು ಮೊಟ್ಟ ಮೊದಲ ಬಾರಿಗೆ 1879ರಲ್ಲಿ ಇಂಗ್ಲೆಂಡಿನ ಸೇಂಟ್ ಜಾನ್ಸ್ ಆಂಬುಲೆನ್ಸ್ ರವರು ಏನು ಮಾಡ್ತಾರೆ? ಇದನ್ನು ಜಾರಿಗೆ ತರ್ತಾರೆ. ಯಾವುದು? ಪ್ರಥಮ ಚಿಕಿತ್ಸೆ. 1879ರಲ್ಲಿ ಇಂಗ್ಲೆಂಡಿನ ಸೇಂಟ್ ಜಾನ್ಸ್ ಆಂಬುಲೆನ್ಸ್ ಸಂಘದವ್ರು ಏನು ಮಾಡ್ತಾರೆ? ಪ್ರಥಮ ಚಿಕಿತ್ಸೆಯನ್ನು ಜಾರಿಗೆ ತರ್ತಾರೆ. ವ್ಯಕ್ತಿಯ ಜೀವ ರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ಈ ಪ್ರಥಮ ಚಿಕಿತ್ಸೆ ವಹಿಸ್ತದೆ. ಪ್ರಥಮ ಚಿಕಿತ್ಸೆ ನೀಡುವಾಗ ರೋಗಿಗೆ ನೋಡಬೇಕು ಸಾಕಷ್ಟು ಆತ್ಮಸ್ಥೈರ್ಯವನ್ನು ನಾವು ತುಂಬಬೇಕು. ಯಾಕಂದರೆ ಅಲ್ಲಿ ಅವನೇನಾಗಿರ್ತಾನೆ? ಆತ್ಮಸ್ಥೈರ್ಯವನ್ನು ಕಳ್ಕೊಂಡಿರ್ತಾನೆ. ಆತ್ಮಸ್ಥೈರ್ಯ ತುಂಬಿ ನಾವು ನೋಡಬೇಕು, ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕು. ಹಾಗಾದರೆ ಪ್ರಥಮ ಚಿಕಿತ್ಸೆ ಉಪಚಾರಗಳು ಏನೇನು ಉಪಚಾರ ಮಾಡಿ? ಸುಟ್ಟ ಗಾಯಗಳಾದಾಗ ನಾವು ಹೆಂಗೆ ಉಪಚಾರ ಮಾಡಬೇಕು, ಹೆಂಗೆ ಪ್ರಥಮ ಚಿಕಿತ್ಸೆ ನೀಡಬೇಕು ಅಂದರೆ, ಸುಟ್ಟ ವ್ಯಕ್ತಿ ಏನು ಮಾಡಬೇಕು? ದಪ್ಪನೆಯ ಬಟ್ಟೆ ಅಥವಾ ಕಂಬಳಿಯಿಂದ ಸುತ್ತಿ ನೆಲದ ಮೇಲೆ ಏನು ಮಾಡಬೇಕು? ಅಂಗಾತ ಮಲಗಿಸ್ಬೇಕು. ಅವನಿಗೆ ಅತ್ತಿತ್ತ ಹೊರಲಾಡಿಸಬೇಕು. ಹಾಗೂ ನಂತರ ಸುಟ್ಟ ಗಾಯಕ್ಕೆ ಏನು ಮಾಡಬೇಕು? ಸೋಡಿಯಂ ಬೈಕಾರ್ಬನೇಟನ್ನು ಹಚ್ಚಬೇಕು. ಮತ್ತು ರಿಂಪೇಟೋ ಅಥವಾ ಬರ್ನಾಲ್ಗಳನ್ನು ಹಚ್ಚುವುದು ಕೂಡ ಮಾಡಬೇಕು. ಈ ರೀತಿ ನಾವು ಸುಟ್ಟ ಗಾಯಗಳಾದಾಗ ಈ ರೀತಿ ಮಾಡಬೇಕು. ಮೂರ್ಛೆ ಹೋಗುವುದು ಅಥವಾ ಪ್ರಜ್ಞೆ ತಪ್ಪಿದಾಗ ಏನು ಮಾಡಬೇಕು ಅಂದರೆ, ದೊಡ್ಡ ಮೆದುಳು ಏನಾಗ್ತದೆ? ತನ್ನ ಕಾರ್ಯವನ್ನು ಇಲ್ಲಿ ನಿಲ್ಲಿಸ್ತೈತೆ. ಈ ಒಂದು ಸ್ಥಿತಿಗೆ ಏನಂತೀವಿ? ಪ್ರಜ್ಞೆ ತಪ್ಪುವುದು ಅಂತೇಳಿ ಕರಿತೀವಿ. ಇಲ್ಲಿ ಮುಖ ಕೆಂಪಾಗ್ತೈತೆ, ಬಿಳಿಸ್ಕೊಳ್ತೈತೆ ಅಥವಾ ನೀಲಿ ಬಣ್ಣಕ್ಕೆ ತಿರುಗ್ತೈತೆ. ಕಡಿಮೆ ರಕ್ತದ ಸರಬರಾಜಿನಿಂದಾಗಿ ಏನಾಗ್ತೈತೆ? ಮೂರ್ಛೆಗೆ ವ್ಯಕ್ತಿ ಕಾರಣನಾಗ್ತಾನೆ. ಇಲ್ಲಿ ಉಪ್ಪಿನ ದ್ರಾವಣ ಏನು ಮಾಡಬೇಕು? ನಾವು ಕುಡಿಯಲು ಕೊಡುವುದರಿಂದ ಈ ಪ್ರಜ್ಞೆ ತಪ್ಪುವುದನ್ನು ತಪ್ಪಿಸಬೇಕು. ಈ ರೀತಿ ಪ್ರಥಮ ಚಿಕಿತ್ಸೆ ಬಗ್ಗೆ ನಾವು ತಿಳ್ಕೊಂಡು ಏನು ಮಾಡಬೇಕು? ಚಿಕಿತ್ಸೆ ನೀಡಬೇಕು. ಹಾಗಾದರೆ ವಿಷ ಸೇವಿಸಿದವರಿಗೆ ಏನು ಮಾಡಬೇಕು ನಾವು ಅಂದರೆ, ಅವರಿಗೆ ಬೆಚ್ಚಗಿನ ನೀರಿಗೆ ಏನು ಮಾಡಬೇಕು? ಸ್ವಲ್ಪ ಉಪ್ಪು ಹಾಕಿ ಕುಡಿಸಿ ವಾಂತಿ ಮಾಡಿಸ್ಬೇಕು. ಹಾಗೂ ತೀಕ್ಷ್ಣ ಕ್ಷಾರಗಳನ್ನು ಸೇವಿಸಿದಾಗ, ಇನ್ನು ಸೂಕ್ಷ್ಮವಾದಂತಹ ರಾಸಾಯನಿಕಗಳು ಅವರು ಸೇವಿಸಿದರು ಅಂದರೆ ಆವಾಗ 2 ಚಮಚ ಏನು ಮಾಡಬೇಕು? ವಿನೆಗರ್ ಹಾಕಬೇಕು. ಹಾಗೆ ಕಿತ್ತಳೆ, ಗಜನಿಂಬೆ ರಸಗಳನ್ನು ಕುಡಿಸಿ ಅವಾಗೂ ಕೂಡ ಏನು ಮಾಡಬೇಕು? ನಾವು ವಾಂತಿ ಮಾಡಿಸ್ಬೇಕು. ನಿದ್ರೆ ಮಾತ್ರೆಗಳನ್ನು ಸೇವಿಸಿದ್ರೆ ಏನು ಮಾಡಬೇಕು? ಏನು ಮಾಡ್ತಾರೆ? ಭಾಳಷ್ಟು ಜನ ನಿದ್ರೆ ಮಾತ್ರೆಗಳು ಸೇವಿಸಿ ಸೊಸೈಟಿಗೆ ಅಟೆಂಪ್ಟ್ ಮಾಡ್ತಾರೆ. ಅವಾಗ ಏನು ಮಾಡಬೇಕು ನಾವು ಅಂದರೆ, ಒಂದು ತಂಬಿಗೆ ನೀರಿಗೆ ಏನು ಮಾಡಬೇಕು? 1 ಚಮಚ ಅಡಿಗೆ ಉಪ್ಪು ಹಾಕಬೇಕು ಮತ್ತು ಬಿಸಿ ಕಾಫಿ ಕುಡಿಸಬೇಕು. ಸೀಸ ಸೇವಿಸಿದವರಿಗೆ
ಏನು ಮಾಡಬೇಕು, ಎಪಮ್ಸ್ ಅಂದರೆ ಬೇದಿ ಉಪ್ಪನ್ನು ಸೇರಿಸಿ ಕುಡಿಸಬೇಕು. ಪ್ರಬಲ ಆಮ್ಲಗಳು, ಕ್ಷಾರಗಳು, ಪೆಟ್ರೋಲಿಯಂ ಉತ್ಪನ್ನಗಳು ಸೇವಿಸಿದಾಗ ಅವಾಗೇನಾಗ್ತದೆ, ತುಟಿ ಮತ್ತು ಬಾಯಿಗಳು ಸುಟ್ಟು ಗಾಯಗಳಾಗ್ತವೆ. ಅವಾಗೇನು ಮಾಡಬಾರ್ದು, ನಾವು ವಾಂತಿ ಮಾಡಿಸ್ಬಾರ್ದವ. ಯಾಕಂದರೆ ಮತ್ತಿಷ್ಟು ಗಾಯಗಳಾಗುವಂಥ ಸಂಭವ ಅಲ್ಲಿ ಇರ್ತೈತೆ. ಅದಕ್ಕೆ ಆ ಟೈಮಲ್ಲಿ ವಾಂತಿ ಮಾಡಿಸ್ಲಕ್ಕೆ ಹೋಗ್ಬಾರ್ದು. ಹಾಗಾದರೆ ನಾಯಿ ಕಡಿತ ಆದಾಗ ಏನು ಮಾಡಬೇಕು ನಾವು? ನಾಯಿ ಕಚ್ಚಿದಾಗ, ನಾಯಿ ಕಡಿತದಿಂದ ಏನು ಮಾಡ್ತೈತೆ, ನಮ್ಗೆ ರೇಬೀಸ್ ಎಂಬ ರೋಗ ಬರ್ತೈತೆ. ಈ ರೋಗವು ಕಡಿತಕ್ಕೊಳಪಟ್ಟ ವ್ಯಕ್ತಿಗೆ ಏನಾಗ್ತೈತೆ, ವರ್ಗಾವಣೆ ಆಗ್ತೈತೆ. ನಾಯಿಗೆ ಇಲ್ಲಿರುವಂಥ ರೋಗ, ರೇಬಿಸ್ ರೋಗ ಇರ್ತದಲ್ಲ, ಅದು ಯಾರಿಗೆ ಕಡಿತದ ಅದಕ್ಕೆ ಅವ್ರಿಗೆ ಏನಾಗ್ತೈತೆ, ವರ್ಗಾವಣೆ ಆಗ್ತೈತೆ. ಈ ಸ್ಥಿತಿಯನ್ನು ಹೈಡ್ರೋಫೋಬಿಯಾ ಅಂತೇಳಿ ಕರಿತೀವಿ. ಇದಕ್ಕೆ ಕರಿತೀವಿ ಹೈಡ್ರೋಫೋಬಿಯಾ ಅಂತೇಳಿ ಕರಿತೀವಿ. ನಾಯಿಯನ್ನು ಸಾಯಿಸಬಾರ್ದು, ಯಾಕೆಂದರೆ ಅದನ್ನು ಹಿಡಿದ 10ನೇ ದಿನಗಳವರೆಗೆ ನೋಡಬೇಕು, ಅದನ್ನು ವೀಕ್ಷಣೆಯಲ್ಲಿ ಇಡಬೇಕು. ಅದು ಹೆಂಗೆ ವರ್ತನೆ ಮಾಡ್ತಾಯಿದೆ ಅಂತೇಳಿ ನೋಡಬೇಕು. ಸಾಯಿಸಿದ್ರೆ ಅವಾಗ ನಮ್ಗೆ ಗೊತ್ತಾಗೋದಿಲ್ಲ ಅದು ಏನು ವೀಕ್ಷಣೆ ಮಾಡಿ, ಹುಚ್ಚು ನಾಯಿನ ಚೆನ್ನಾಗಿರೋ ನಾಯಿನ ಐತಿರಿ ವೀಕ್ಷಣೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾಯಿಯನ್ನು ನಾವು ಸಾಯಿಸಬಾರ್ದು. ಒಂದು ವೇಳೆ ನಾಯಿ ಆರೋಗ್ಯವಾಗಿದ್ದರೆ ರೇಬಿಸ್ ರೋಗದ ಅಪಾಯವಿಲ್ಲ. ಅದು ಆರೋಗ್ಯವಾಗಿದೆ ನಾಯಿ ಅಂದರೆ ಅದಕ್ಕೆ ರೇಬಿಸ್ ರೋಗ ಇಲ್ಲ ಅಂತ ಅರ್ಥ. ಒಂದು ವೇಳೆ ಅನಾರೋಗ್ಯ ಇತ್ತು ಅಂದರೆ ಅಲ್ಲಿ ಏನಿದೆ ರೇಬಿಸ್ ರೋಗ ಇದೆ ಅಂತೇಳಿ ನಾವು ತಿಳ್ಕೊಬೋದು. ಅದಕ್ಕೆ ನಾಯಿಯನ್ನು ವೀಕ್ಷಣೆಯಲ್ಲಿ ಇಡಬೇಕು 10 ದಿನ ತನಕ. ಜಲ್ಲು ರಸವನ್ನು ಒರೆಸಿ ಗಾಯವಾದಂಥ ಸ್ಥಳವನ್ನು ಏನು ಮಾಡಬೇಕು, ಸಾಬೂನು ಅಥವಾ ಸಾಕಷ್ಟು ನೀರಿನಿಂದ ತೊಳಿಬೇಕು ನಾಯಿ ಕಚ್ಚಿದಂಥ ಭಾಗ. ಆದರೆ ಕಾರ್ಬೋಲಿಕ್ ಆ್ಯಸಿಡ್ ಅಥವಾ ನೈಟ್ರಿಕ್ ಆ್ಯಸಿಡ್ ಇತ್ಯಾದಿಗಳನ್ನು ಹಾಕಬಾರ್ದು. ಅಲ್ಲಿ ಕಾರ್ಬೋಲಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್ ಹಾಕಬಾರ್ದು. ಆದರೆ ಅಯೋಡಿನ್, ಡೆಟಾಲ್ ಹಾಕಬೇಕು. ಹೈಡ್ರೋಜನ್ ಪೆರಾಕ್ಸೈಡ್ ಹಾಕಬೇಕು. ಕಾರ್ಬೋಲಿಕ್ ಆ್ಯಸಿಡು ಮತ್ತು ನೈಟ್ರಿಕ್ ಆ್ಯಸಿಡ್ ಹಾಕಬಾರ್ದು. ಆದರೆ ಅಯೋಡಿಕ್, ಡೆಟಾಲ್ ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್ ಹಾಕಿ ಒಂದು ಏನು ಮಾಡಬೇಕು, ಗಾಯವನ್ನು ತೊಳಿಬೋದು. ಇವಾಗ ಗಾಯಗಳು, ರಕ್ತಸ್ರಾವ ಆದಾಗ ಹೆಂಗೆ ಮಾಡಬೇಕು ಅಂತೇಳಿ. ದೇಹದಲ್ಲಿ ನಿರಂತರವಾಗಿ ಏನಾಗ್ತದೆ, ಮೃದು ನಾಳಗಳನ್ನು ತುಂಡಾಗಿಸುವುದನ್ನು ಗಾಯಗಳಂತೇಳಿ ಕರಿತೀವಿ. ಮೃದು ನಾಳಗಳು ಏನಿರ್ತವೆ, ಆ ನಾಳಗಳನ್ನು ತುಂಡಾಗಿಸಿದ್ರೆ ಗಾಯಗಳಾಗುವಂಥ ಸಂಭವ ಆಗಿರ್ತದೆ. ಮುಖ್ಯವಾಗಿ ಚರ್ಮ ಗಾಯಗಳಾಗಿರ್ತವೆ. ಆ ಚರ್ಮ ಗಾಯಗಳ ವಿಧಗಳಂದರೆ ಸೀಳು ಗಾಯ, ಇನ್ಸೆಟ್ಸ್ ಅಂತ ಕರಿತೀವಿ. ಹರಿದ ಗಾಯ, ಅದಕ್ಕೆ ಲ್ಯಾಸೆರ್ ಟೇಡ್ ಅಂತೇಳಿ ಕರಿತೀವಿ. ಮೂಗು ಗಾಯ, ಇದು ಟ್ಯೂಸ್ಡ್ ಅಂತೇಳಿ ಕರಿತೀವಿ. 4ನೇದು ಚುಚ್ಚು ಗಾಯ, ಇದು ಪಂಕ್ಚರ್ಡ್ ಅಂತೇಳಿ ಕರಿತೀವಿ. ಇವೇನು ಮಾಡಬೇಕು, ಆ್ಯಂಟಿಸೆಪ್ಟಿಕ್ಕಿಂದ ಗಾಯವನ್ನು ನಾವು ಶುದ್ಧ ಮಾಡ್ಕೋಬೇಕು. ರಕ್ತಸ್ರಾವ ಆಗ್ತಾಯಿದೆ ಅಂದರೆ ಗಾಯಗಳಿಂದ ರಕ್ತನಾಳಗಳನ್ನು ಹರಿದು ರಕ್ತ ಸ್ರವಿಸಿ ಹೊರಬರುವುದನ್ನು ನಿಲ್ಲಿಸಬೇಕು. ಇದರಲ್ಲಿ 2 ವಿಧ ಹೆಂಗೆ ಮಾಡಿಸ್ಬೇಕಂತೇಳಿ. ಒಂದು ಬಾಹ್ಯ ರಕ್ತ ಆಗ್ತೈತಿ, ರಕ್ತಸ್ರಾವ ಆಗ್ತೈತಿ. ಇನ್ನೊಂದು ಆಂತರಿಕ ರಕ್ತಸ್ರಾವ ಆಗ್ತೈತಿ. ಬಾಹ್ಯ ರಕ್ತಸ್ರಾವ ಆದಾಗ ದೇಹದ ಚರ್ಮದ ಮುಖಾಂತರ ರಕ್ತ ಏನು ಮಾಡ್ತೈತೆ ಅಲ್ಲಿ ಹೊರಗೆ ಬರ್ತೈತಿ. ಆದರೆ ಆಂತರಿಕ ರಕ್ತಸ್ರಾವ ಆದಾಗ ಆಗುವಾಗಲ್ಲ. ಅಲ್ಲಿ ದೇಹದ ಒಳಗೆ ಏನಾಗ್ತೈತೆ, ರಕ್ತ ತಪ್ಪಿಸ್ಕೊಳ್ತೈತಿ. ರಕ್ತಸ್ರಾವ ನಾಳಗಳು ಮತ್ತು ರಕ್ತಸ್ರಾವದ ಸ್ಥಳವನ್ನು ಒತ್ತಿ ಹಿಡಿಯುವ ಸಮಯ 15 ನಿಮಿಷಗಳು. 15 ನಿಮಿಷ ಏನು ಮಾಡಬೇಕು, ನಾವು ಅದನ್ನು ಒತ್ತಿ ಹಿಡಿಬೇಕು. ಅಂತರವು ರಕ್ತಸ್ರಾವ 1 ಅಥವಾ 2 ನಿಮಿಷಗಳ ಬಳಿಕ ರಕ್ತಸ್ರಾವ ಆಮೇಲೆ ಒತ್ತಿ ಹಿಡಿದಾಗೂ ಕೂಡ ರಕ್ತಸ್ರಾವ ಆಗ್ತಾಯಿತ್ತು ಅಂದರೆ ಏನು ಮಾಡಬೇಕು, ತುರ್ತಾಗಿ ಆಸ್ಪತ್ರೆಗೆ ನಾವು ಸಾಗಿಸಬೇಕು. ಆಂತರಿಕ ರಕ್ತಸ್ರಾವವು ಮೂತ್ರಪಿಂಡ, ಹೊಟ್ಟೆ, ಪುಪ್ಪಸದಲ್ಲಿ ಏನು ಮಾಡ್ತೈತೆ, ಕಂಡುಬರ್ತೈತೆ. ಮೂಳೆ ಕೀಲು ಸ್ನಾಯುಗಳ ಗಾಯಗಳು. ಮೂಳೆ ಕೀಲು ಸ್ನಾಯುಗಳ ಗಾಯಗಳು ಹೆಂಗಿರ್ತವೆ ಅಂತ ನೋಡ್ರಿ. ಮೂಳೆ ಮುರಿಯುವುದು. ಮೂಳೆ ಮುರಿದ್ರೆ ಏನಾಗ್ತೈತಿ ಅಂತೇಳಿ ಫ್ರ್ಯಾಕ್ಚರ್ ಅಂತ ಕರಿತೀವಿ. ಇದಕ್ಕೆ ಫ್ರ್ಯಾಕ್ಚರ್, ಸೀಳು ಮತ್ತು ಮೂಳೆ ಮುರಿದಿದ್ದರೆ ಅದನ್ನೇನಂತೀವಿ ನಾವು ಫ್ರ್ಯಾಕ್ಚರ್ ಅಂತೇಳಿ ಕರಿತೀವಿ. ಇಲ್ಲಿ ನೇರ ಒತ್ತಡ, ದವಡೆ ಮೂಳೆ ಮುರಿಯುವುದು, ಪರೋಕ್ಷ ಒತ್ತಡ. ಫಸ್ಟ್ನೇದು ಯಾವುದು, ನೇರ ಒತ್ತಡ. ಇದರಿಂದ ದವಡೆ ಮೂಳೆ ಮುರಿದರೆ ನೇರ ಒತ್ತಡ ಬೀಳ್ತೈತಿ. ಇಲ್ಲಿ ಪರೋಕ್ಷ ಒತ್ತಡ, ಕಾಲರ್ ಬೋನು ಮುರಿದ್ರೆ ಏನಾಗ್ತೈತೆ, ಪರೋಕ್ಷ ಒತ್ತಡ ಆಗ್ತೈತಿ. ಸ್ನಾಯು ಚಲನೆ, ಇಲ್ಲಿ ಮೊಣಕಾಲು ಚಿಪ್ಪು ಏನಾಗ್ತೈತಿ, ಮುರಿತೈತಿ. ಆವಾಗ ಏನು ಮಾಡೋಕ್ಕಾಗಲ್ಲ, ನಾವು ಸ್ನಾಯುಗಳನ್ನು ಚಲನೆ ಮಾಡೋಕ್ಕೆ ಆಗಲ್ಲ. ಫ್ರ್ಯಾಕ್ಚರ್ನ ವಿಧಗಳು ಯಾವ್ಯಾವು? ಮೂಳೆ ಮುರಿಯುವಿಕೆಯಲ್ಲಿ ಒಟ್ಟು 7 ಬಗೆಗಳಿದ್ದಾವೆ. ಇವುಗಳನ್ನು 3 ಬಗೆಯ ಏನಾಗ್ತವೆ, ಭಾಳ ಮುಖ್ಯವಾಗಿರ್ತವೆ. ಒಂದು ಸರಳ ಮುರಿಯುವಿಕೆ, ಸಿಂಪಲ್ ಕ್ಲೋಸ್ಡ್ ಫ್ರ್ಯಾಕ್ಚರ್ ಅಂತ ಕರಿತೀವಿ. ಮುಕ್ತವಾಗಿ ಮುರಿಯುವುದು, ಇದಕ್ಕೆ ಕರಿತೀವಿ ಕಂಪೌಂಡ್ ಫ್ರ್ಯಾಕ್ಚರ್ ಅಂತೇಳಿ ಕರಿತೀವಿ. ಇದೊಂದು ಕ್ಲಿಷ್ಟವಾಗಿ ಮುರಿಯುವಿಕೆ, ಇದಕ್ಕೆ ಏನಂತೀವಿ ಕಾಂಪ್ಲಿಕೇಟೆಡ್ ಫ್ರ್ಯಾಕ್ಚರ್ ಅಂತೇಳಿ ಕರಿತೀವಿ. ಈಗ ಸರಳ ಮುರಿಯುವಿಕೆ ಹೆಂಗೆ ಆಗ್ತದೆ ಅಂತ ನೋಡ್ರಿ. ಚರ್ಮ ಮತ್ತು ಸ್ನಾಯುವನ್ನು ಗಾಯಗೊಳಿಸಿರ್ತೈತೆ. ಇದು ಮುಕ್ತವಾಗಿ ಮುರಿಯುವಿಕೆ ಅಂದರೆ ಇಲ್ಲಿ ಚರ್ಮ ಮತ್ತು ಸ್ನಾಯು ಏನಾಗಲ್ಲ, ಗಾಯಗೊಳ್ಳರಲ್ಲ. ಸರಳ ಮುರಿಯುವಿಕೆಯಲ್ಲಿ ಗಾಯಗೊಳಿಸ್ತೈತಿ ಇಲ್ಲಿ. ಆದರೆ ಮುಕ್ತವಾಗಿ ಮುರಿಯುವಿಕೆ ಏನಾಗ್ತೈತಿ, ಇಲ್ಲಿ
ಸ್ನಾಯುಗಳು ಗಾಯಗೊಳ್ಳುವುದಿಲ್ಲ, ಅಂದರೆ ಗಾಯಗಳಾಗೋದಿಲ್ಲ. ಕ್ಲಿಷ್ಟವಾಗಿ ಮುರಿಯುವುದಂದರೆ ಇಲ್ಲಿ ಬೇರೆ ಅಂಗಗಳು ಬಂದು ಏನಾಗ್ತವೆ, ಗಾಯ ಉಂಟಾಗ್ತೈತೆ. ಉದಾಹರಣೆಗೆ ಪಕ್ಕೆಲುಬುಗಳ ಮುರಿದಾಗ ಏನಾಗ್ತೈತೆ, ಈ ಕ್ಲಿಷ್ಟವಾಗಿ ಮುರಿಯೋದು ಅಂತೇಳಿ ನಾವು ಕರಿತೀವಿ. ಈಗ ಕೀಲುಗಳಿಗಾಗುವ ಗಾಯಗಳು, ಇಲ್ಲಿ ಉಳುಕುವುದು ಅಂತೇಳಿ ಕರಿತೀವಿ. ಸ್ಟ್ರೇನ್ ಅಂತೇಳಿ ಉಳುಕುವುದಕ್ಕಿಂತ ಸ್ಟ್ರೇನ್ ಅಂತೇಳಿ ಕರಿತೀವಿ. ಕೀಲು ತಪ್ಪೋದು ಡಿಸ್ಲೊಕ್ಷನ್ ಅಂತೇಳಿ ಕರಿತೀವಿ. ಇದು ಉದಾಹರಣೆ ಹೇಳಬೇಕಾದ್ರೆ ಭುಜದ ಕೀಲು, ಇದೊಂದು ಕೀಲು ತಪ್ಪೋದು ಅಂತೇಳಿ ಕರಿತೀವಿ. ಸ್ನಾಯು ಸೆಳೆತ, ಇದು ಸ್ಟ್ರೇನ್ ಅತಿಯಾದ ಸ್ನಾಯುವಿನ ಸೆಳೆತದಿಂದ ಏನಾಗ್ತೈತೆ, ಸ್ನಾಯು ಸೆಳೆತ ಉಂಟಾಗ್ತೈತೆ. ಇಲ್ಲಿ ಏನಾಗ್ತೈತೆ, ಸ್ನಾಯು ಸೆಳೆತದಲ್ಲಿ ಸ್ಟ್ರೇನ್ ಅತಿಯಾದ ಸ್ನಾಯುವಿನ ಸೆಳೆತದಿಂದ ಏನಾಗ್ತೈತೆ, ಸ್ನಾಯುವಿನ ಎಳೆಗಳು ಕಳೆದುಕೊಳ್ಳುವಂತಹ ಪರಿಣಾಮ ಇಲ್ಲಿ ಉಂಟಾಗ್ತೈತೆ. ಕೋಲ್ಡ್, ಒತ್ತಡ ನೀಡುವುದು, ಇದಕ್ಕೆ ಒಂದು ಸ್ನಾಯು ಸೆಳೆತಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಇವಾಗ ಬ್ಯಾಂಡೇಜ್ಗಳು, ಬ್ಯಾಂಡೇಜ್ಗಳು ಪಟ್ಟಿಕೊಂಡು ನೋಡಿರಿ. ಬೆರಳು ತುದಿಗೆ ಹಾಕುವಂಥ ಬ್ಯಾಂಡೇಜು ಏನು ಮಾಡುತ್ತೆ, ಬೆರಳು ತುದಿ ಬ್ಯಾಂಡೇಜು, ಇದು ಬೆರಳಿನ ಗಾಯಕ್ಕೆ ಬಳಸ್ತೀವಿ ನಾವು. ಚಿಕ್ಕ ಎಲುಬುಗಳ ಸಂಧಿ ಬ್ಯಾಂಡೇಜು, ಇದು ಕಾಲು, ಕೈ, ಬೆರಳುಗಳು ಗಾಯಗಳಾದಾಗ ಏನು ಮಾಡ್ತೀವಿ, ಚಿಕ್ಕ ಎಲುಬುಗಳ ಸಂಧಿ ಬ್ಯಾಂಡೇಜು ಬಳಸ್ತೀವಿ. ಚಿಟ್ಟೆ ಪಟ್ಟಿ, ಸೋಂಕು ತಡೆಗಟ್ಟಲು ಮತ್ತು ಗಾಯ ವಾಸಿಯಾಗುವಂತೆ ಮಾಡಲು ಏನು ಮಾಡ್ತೀವಿ, ಈ ಚಿಟ್ಟಿ ಪಟ್ಟಿ ಬ್ಯಾಂಡೇಜ್ ಬಳಸ್ತೀವಿ. ಒತ್ತಡದ ಬ್ಯಾಂಡೇಜ್, ಇದು ಗಾಯವಾದಂಥ ಭಾಗಕ್ಕೆ ಅಂಟಿಸುವಂಥ ತೆಳುವಾದ ಹತ್ತಿಯ ಪಟ್ಟಿ, ಇದಕ್ಕೇನಂತೀವಿ ಒತ್ತಡದ ಬ್ಯಾಂಡೇಜ್ ಅಂತೇಳಿ ಕರಿತೀವಿ. ಬ್ಯಾಂಡ್ ಏಡ್ಗಳು, ಇವು ಔಷಧಿಯುಕ್ತ ಪಟ್ಟಿ, ಸಣ್ಣ ಪುಟ್ಟ ತೆರೆದ ಗಾಯಗಳಿಗೆ ಏನು ಮಾಡ್ತೀವಿ, ಬ್ಯಾಂಡ್ ಏಡ್ಗಳು ನಾವು ಬಳಸ್ತೀವಿ. ಇಲಾಸ್ಟಿಕ್ ಕ್ರೇಪ್ ಬ್ಯಾಂಡೇಜ್, ಕೀಲುಗಳನ್ನು ಭದ್ರಗೊಳಿಸಲು ಇದು ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿದೆ. ಇಲಾಸ್ಟಿಕ್ ಬ್ಯಾಂಡೇಜ್ ಏನಾಗ್ತೈತೆ, ಕೀಲುಗಳನ್ನು ಭದ್ರಗೊಳಿಸ್ತೈತೆ ಮತ್ತು ಸ್ಥಿತಿಸ್ಥಾಪಕತ್ವ ಅಂದರೆ ಹಿಗ್ಗುವುದು ಕುಗ್ಗುವಂಥ ಗುಣವನ್ನು ಇದು ಹೊಂದಿದೆ. ಇದು ಒತ್ತಡ ನಿಯಂತ್ರಿಸಲು ಮತ್ತು ಅದುಮುವಿಕೆಗೆ ಏನು ಮಾಡ್ತೈತೆ, ಇಲಾಸ್ಟಿಕ್ ಬ್ಯಾಂಡೇಜ್ ಸಹಾಯ ಮಾಡ್ತೈತೆ. ಲೋಹದಿಂದ ತಯಾರಿಸಿದ ಕ್ಲಿಪ್ಗಳ ಸಹಾಯದಿಂದ ಈ ಬ್ಯಾಂಡೇಜನ್ನು ಏನು ಮಾಡ್ತೀವಿ, ನಾವು ಭದ್ರವಾಗಿ ಕಟ್ತೀವಿ. ರೋಗಾಣುರಹಿತ ಸುರುಳಿ ಬ್ಯಾಂಡೇಜ್, ಇದು ಹೆಂಗಿರ್ತದೆ ಅಂದರೆ ವಿವಿಧ ಉದ್ದ ಮತ್ತು ಅಳತೆಗಳಲ್ಲಿ ಇದನ್ನು ನಾವು ದೊರೀತದೆ ನಮಗೆ. ಯಾವುದು, ರೋಗಾಣು ರಹಿತ ಸುರುಳಿ ಬ್ಯಾಂಡೇಜು. ಈ ಪಟ್ಟಿಯನ್ನು ತೆರೆದ ಗಾಯದಿಂದ ಆದಂತಹ ರಕ್ತಸ್ರಾವ ಮತ್ತು ಸೋಂಕನ್ನು ತಡೆಗಟ್ಟಲು ಏನು ಮಾಡ್ತೀವಿ, ಈ ಒಂದು ಬ್ಯಾಂಡೇಜನ್ನು ನಾವು ಬಳಸ್ತೀವಿ. ಈಗ ಶರೀರದ ತೊಂದರೆಗಳು ಮತ್ತು ರೋಗಗಳು, ಇದೇನು ಮಾಡ್ತೀನಿ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ, ಯಾಕೆಂದರೆ ಅದು ಜಾಸ್ತಿ ಆಗ್ತೈತೆ, ಇನ್ನೂ ಜಾಸ್ತಿ ಇದೆ. ಏನು ಮಾಡೋಣ, ಇದು ಮುಂದಿನ ತರಗತಿಯಲ್ಲಿ ನೋಡೋಣ. ವಿಡಿಯೋ ಜಾಸ್ತಿ ಬೇಡ, ಸ್ವಲ್ಪ ಇವೆ, ಯಾಕಂದರೆ ನೆನಪಿಟ್ಕೊಳ್ಬೇಕು ನಾವೆಲ್ಲ. ಇವು ಇಲ್ಲಿವರೆಗೆ ಏನು ಮಾಡಿದ್ದೀವಿ, ನಾವು ಪ್ರಥಮ ಚಿಕಿತ್ಸೆ ಬಗ್ಗೆ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ಮುಂದುವರೆದಂತಹ ಈ ಒಂದು ಪಾಠನ್ನು ಕಂಟಿನ್ಯೂ ಆಗಿ ಹೇಳೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.